ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೀತಾ. ಸೊ ಇತ್ತೀಚೆಗಂತೂ ಕಾಂತಾರ ಅದು ಪ್ಯಾನ್ ಇಂಡಿಯಾದಾದ್ಯಂತ ಕಾಂತಾರದ ಹವಾ ಜೋರಾಗಿದೆ. ಅಂಡ್ ರಿಷಬ್ ಸರ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದ್ರ ಜೊತೆಗೆ ಅವರ ಪತ್ನಿ ಪ್ರಗತಿ ರಿಷಬ್ ಶೆಟ್ಟಿ ಅವರು ಕೂಡ ಪ್ಯಾನ್ ಇಂಡಿಯಾದಲ್ಲಿ ಇವಾಗ ಡಿಸೈನರ್ ಆಗೋಗ್ಬಿಟ್ಟಿದ್ದಾರೆ. ಸೊ ಕಾಸ್ಟ್ಯೂಮ್ ಅಂತೂ ಎಲ್ಲರ ಬಾಯಲ್ಲೂ ಆ ಒಂದು ಡಿಸೈನ್ ಇದೆಯಲ್ಲ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಿದ್ದಾರೆ, ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ಈಗ ನನ್ನ ಜೊತೆ ಇದ್ದಾರೆ ಶಿವನ ಪ್ರಗತಿಗೆ ಕಾರಣರಾದಂತಹ ಪ್ರಗತಿ ರಿಷಬ್ ಶೆಟ್ಟಿ ಅವರು. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಪ್ರಗತಿ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ನಿಮಗೂ ಹಾಗೂ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಹಬ್ಬ ಹೇಗಿದೆ ಮ್ಯಾಮ್ ಈ ವರ್ಷ? ಸೆಲೆಬ್ರೇಷನ್ ಎಕ್ಸ್ಟ್ರಾ ಡಬಲ್ ಧಮಾಕ ಅನ್ಸುತ್ತೆ. ಆಕ್ಚುಲಿ ಯಾಕಂದ್ರೆ ಲಾಸ್ಟ್ 2-3 years ಇಂದ ಹಬ್ಬನ ಕರೆಕ್ಟ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕಾಗಿರ್ಲಿಲ್ಲ. ಟೀಮ್ ಜೊತೆಗೇನೆ ಒಂದು ಸ್ಮಾಲ್ ಗೆಟ್ ಟುಗೆದರ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಈಗ ವಾಪಸ್ ಬಂದಿದೀವಲ್ಲ, ಸೊ ಈ ಸಲ ಸ್ವಲ್ಪ ಚೆನ್ನಾಗಿ ಹಬ್ಬ ಮಾಡ್ಬೇಕು. ಓಕೆ, ಸೊ ಕಾಂತಾರ ಸಿನಿಮಾ ಈಗ ಆಲ್ರೆಡಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಹತ್ತತ್ರ 1,000 ಕೋಟಿ ರೀಚ್ ಆಗುವಂತಹ ಹತ್ರದಲ್ಲಿದೆ. ಅಂಡ್ ಈ ಟೈಮಲ್ಲಿ ರಿಷಬ್ ಸರ್ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ, ಪ್ರಗತಿ ಮ್ಯಾಮ್ ಮಿಸ್ ಆಗಿದ್ದಾರೆ. ಯಾಕೆ? ನಾನು ಇವಾಗ ಹಬ್ಬಗಳದೆಲ್ಲ ಪ್ರಿಪ್ರೇಷನ್ ಎಲ್ಲ ಆಯ್ತು. ಸೊ ಮಕ್ಳಿಗೆ ಇವಾಗ ಹಾಲಿಡೇಸ್ ಇದೆ, ಸೊ ನಾನು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಅವರು ಟೆಂಪಲ್ ಟ್ರಿಪ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇದೆ, ಇನ್ನು ತುಂಬಾ ಟೆಂಪಲ್ ಟ್ರಿಪ್ ಲಿಸ್ಟ್ ಇದೆ, ಅವಾಗ ಒಟ್ಟಿಗೆ ಹೋಗ್ತೀವಿ. ಓಕೆ, ಸೊ ಹಬ್ಬ ಅಂತ ಹೇಳಿದ್ರೆ ರಿಷಬ್ ಸರ್ ಅವರು ಟೈಮ್ ಕೊಟ್ಟೆ ಕೊಡ್ತಾರೆ ಫ್ಯಾಮಿಲಿಗೆ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದಲ್ಲ ಒಂದು ಪೋಸ್ಟ್ ನಿಮ್ ಕಡೆಯಿಂದ, ರಿಷಬ್ ಸರ್ ಕಡೆಯಿಂದ ಶುಭಾಶಯದು ಬಂದೇ ಬರುತ್ತೆ. ಅಂಡ್ ಈ ಸಲ ದೀಪಾವಳಿ ಎಲ್ಲಿ, ಬೆಂಗಳೂರಲ್ಲ ಅಥವಾ ಕುಂದಾಪುರಲ್ಲ? ಬೆಂಗಳೂರಲ್ಲಿ ಅಂತ ಅನ್ಕೊಂಡಿದೀವಿ ಸದ್ಯಕ್ಕೆ. ನಮ್ದು ಕ್ಷಣದಲ್ಲಿ ಪ್ಲಾನ್ ಚೇಂಜ್ ಆಗ್ತಿರುತ್ತೆ, ನೋಡ್ಬೇಕು ಇನ್ನು ಹೇಗೆ ಅಂತ. ಓಕೆ, ಇನ್ನು ಕಾಂತಾರ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಸುದ್ದಿ ಆಗ್ತಿದ್ದಾರೆ ಪ್ರಗತಿ ಮ್ಯಾಮ್ ಅವರು. ಸೊ ಈಗ ನೀವೆಲ್ಲೇ ಹೋದ್ರು ಕೂಡ ನೀವು ಕೂಡ ಸುದ್ದಿ ಆಗ್ತಿರೋದು, ಅಂದ್ರೆ ನಿಮ್ಮನ್ನು ಕೂಡ ಇಷ್ಟ ಪಡ್ತಿರೋದು ನಿಮ್ಮ ಹೇರ್ ಸ್ಟೈಲ್ ಇಂದ. ಸೊ ಒಂದು ಹೇರ್ ಸ್ಟೈಲ್ ಗುಡ್ ಹೇಳಿ ಮ್ಯಾಮ್. ಯಾವಾಗ್ಲೂ ಮಲ್ಲಿಗೆ ಹೂ ಮುಡ್ದಿರ್ತಾರೆ ಅಂಡ್ ಒಂದ್ ಗಂಟು ಹಾಕಿರ್ತಾರೆ. ಸೊ ಹೇಗೆ ಅಂದ್ರೆ ಕರ್ಲಿ ಹೇರ್ ಅಂತ ಆತರ ಹಾಕ್ತಿದ್ರ ಅಥವಾ ನಿಮ್ಗೆ ಕಂಫರ್ಟೇಬಲ್ ಅಂತಾನ? ನನಗಿಷ್ಟ ಅಂದ್ರೆ, ನನಗೆ ಇದು ಫ್ಲವರ್ ತುಂಬಾ ಇಷ್ಟ, ಮಲ್ಲಿಗೆ ಹೂ ಹಾಕೊಳ್ಳಿಕ್ಕೆ ಇಷ್ಟ ಆಗುತ್ತೆ. ಮತ್ತೆ ಅದು ಯಾವಾಗ್ಲೂ ಅದೊಂದು ಅಭ್ಯಾಸ ಆಗಿದೆ. ಮನೇಲಿ ಏನೋ ಪೂಜೆ ಇದ್ದಾಗ, ಹಬ್ಬಗಳಿದ್ದಾಗ ಅವಾಗೆಲ್ಲ ಒಂದು ಕೂದಲು ಬಿಡಬಾರ್ದು ಅಂತ ಹೇಳ್ತಾರಲ್ವ, ಸೊ ಕೂದಲು ಕಟ್ಟಿ ಅದಕ್ಕೆ ಫ್ಲವರ್ ಹಾಕಿ ಅದೊಂದು ಅಭ್ಯಾಸ ಆಗಿತ್ತು. ಇವಾಗ ಅದೊಂದು ಸ್ಟೈಲ್ ತರ ಆಗೋಯ್ತು. ನನ್ನ ರೆಗ್ಯುಲರ್ ಹೇಗೆ ಹಾಕೊಳ್ತೀನಿ ಅದೇ ಥರದಲ್ಲೇ ಹೋಗಿದ್ದು. ಬಟ್ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದಾರೆ ಹೇರ್ ಸ್ಟೈಲ್ನ, ಇಲ್ಲ ಫ್ಲವರ್ನ. ಎಸ್, ಯಾಕಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿದೆ, ಎಲ್ರು ಕೂಡ ಇದೇ ಒಂದು ಸ್ಟೈಲ್ ನ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ಕಾಂತಾರ ಸಿನಿಮಾದಲ್ಲಿ ಬಂದ್ರೆ ಮ್ಯಾಮ್, ಕಾಂತಾರ ಸಿನಿಮಾ ನೋಡ್ತಿರ್ಬೇಕಾದ್ರೆ ಆ ಒಂದು ರಥದ ಸೀನ್ ಅಲ್ಲಿ ಪ್ರಗತಿ ಮ್ಯಾಮ್ ಜೊತೆಗೆ ಅವರ ಮಗನೂ ಕೂಡ ಬಂದು ಹೋಗ್ತಾರೆ. ಯಾಕೆ ಅಂತ ಕೇಳ್ತಿದ್ದಾರೆ. ನೀವು ಐ ಬ್ಲಿಂಕ್ ಮಾಡಿದ್ರೆ ನೋಡ್ಲಿಕ್ಕೆ ಸಿಗಲ್ಲ, ಬಟ್ ಆದ್ರೂ ತುಂಬಾ ಅಬ್ಸರ್ವ್ ಮಾಡಿದ್ರೆ ಒಂದು 5 to 6 seconds ಒಳಗಡೆ ಬಂದು ಹೋಗ್ತಾರೆ. ಯಾರೇ ಹೆಂಗ್ಸು ಅನ್ನೋ ತರದಲ್ಲಿ ಒಂದು ಡೈಲಾಗ್ ಇರುತ್ತೆ. ಸೊ ಏನ್ ಹೇಳ್ತೀರಾ ಆ ಒಂದು ಸೀನ್? ಎಷ್ಟು ಅಂದ್ರೆ ಈ ಹಿಂದೆನೂ ಕೂಡ ಕಾಂತಾರ ಸಿನಿಮಾದಲ್ಲಿ ನೀವು ನಿಮ್ಮ ಮಗಳು ಕಾಣಿಸ್ಕೊಂಡಿದ್ರಿ, ನನ್ ಮಗನೂ ಇದ್ದ, 3 ಜನನೂ ಇದ್ರಿ. ಈಗ ನೀವು ಮತ್ತೆ ನಿಮ್ಮ ಮಗ ಈ ಒಂದು ಸೀನ್ ಅಲ್ಲಿ ಬಂದು ಹೋಗ್ತೀರಾ. ಬೇಬಿ ಕೂಡ ಇದ್ದಾಳ. ಆಕ್ಚುಲಿ ನೋಟಿಸ್ ಮಾಡಿಲ್ಲ ಅನ್ಸುತ್ತೆ ಯಾರು. ಹೆಂಗ್ ಕನಕ ಅವತ್ತಿದ್ ಸ್ಟೋರಿ ಹೇಳ್ಬೇಕಾದ್ರೆ ಅಲ್ಲಿ ಕೂತಿದ್ಲಲ್ಲ ರಾಧ್ಯ, ಅದು. ಸೊ ನಾನು ರಣವಿತ್ ಇದೊಂದು ಸ್ಮಾಲ್ ಚಿಕ್ಕ ಸೀನ್ ಬರುತ್ತೆ, ಅದ್ರಲ್ಲಿ ಇದ್ವಿ. ಅದು ರೋಲ್ ಅಂತ ಅಲ್ಲ, ಅದೊಂದು ಯಾವಾಗ್ಲೂ ನಮ್ದು ಎಲ್ಲಾ ಸಿನಿಮಾ ಅಲ್ಲಿ ಸರ್ಕಾರಿ ಆಗಿರ್ಲಿ, ಕಾಂತಾರ ಆಗಿರ್ಲಿ, ಎಲ್ಲದ್ರಲ್ಲೂ ಒಂದ್ ಫೇಸ್ ತೋರಿಸ್ತಿದ್ರಲ್ಲ, ಚಾರ್ಮ್ ಅಂತ ನಮ್ಮ ಅದು ರಿಷಬ್ ಅವ್ರಿಗೆ ಕೇಳ್ಬೇಕು. ಅವ್ರು ಹೇಳ್ತಾರ. ಅಂದ್ರೆ ನಾನು ಇವಾಗ 777 ಚಾರ್ಲಿ ಕೆಲಸ ಮಾಡಿದ್ದೆ, ಅದು ನ್ಯಾಷನಲ್ ಅವಾರ್ಡ್ ಬಂತು. ಸರ್ಕಾರಿ ಫಸ್ಟ್ ಮಾಡಿದ್ದೆ, ಅದ್ರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸು ಮತ್ತೆ ಕಾಸ್ಟ್ಯೂಮ್ ನಾನೇ ಮಾಡಿದ್ದೆ, ಅದು ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಕಾಂತಾರಗೂ ಬಂತು. ಸೊ ಅದಕ್ಕೆ ಅದೊಂದು ಸುಮ್ಮನೆ ತಮಾಷೆ ಮಾಡ್ತಾ ಇದ್ರು. ಫಸ್ಟ್ಗೆ ಹೇಳಿದ್ರು ರೋಲ್ ಇದೆ ಅಂತ. ನಾನು ಹೇಳಿದೆ ನನಗೆ ತುಂಬ ಕೆಲಸಗಳಿತ್ತು. ಆ ಕಾಸ್ಟ್ಯೂಮ್ ರಾಜ್ ಬೀದಿಯಲ್ಲಿ, ಆ ಟೆಂಪ್ರೇಚರಲ್ಲಿ, ಆ ಬೆಟ್ಟದ ಮೇಲೆ ಆ ಕಾಸ್ಟ್ಯೂಮ್ಸ್ಗಳನ್ನ ಹಾಕಿ ರೆಡಿ ಮಾಡಿ ಆನ್ ಟೈಮ್ಗೆ ರೆಡಿ ಮಾಡೋದು ತುಂಬ ಬಿಗ್ಗೆಸ್ಟ್ ಟಾಸ್ಕ್ ಇತ್ತು. ಅದ್ರ ಮಧ್ಯದಲ್ಲಿ ನಾನು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಕಷ್ಟ ಅಂತ ಅನ್ಕೊಂಡು ಹೇಳ್ತಾ ಇದ್ದೆ ನಾನು. ಮತ್ತೆ ಇಲ್ಲ, ಅದು ತುಂಬ ಸ್ಮಾಲ್, ಜಸ್ಟ್ 1 day ಅಷ್ಟೇ ಹಿಂಗೆ ಬಂದು ಹೋಗೋದು ಅಂತ ಹೇಳಿದ್ರು. ಆಮೇಲೆ ಹಾಕೊಂಡು ಅವರೆಲ್ಲ ತಮಾಷೆ ಮಾಡ್ತಿದ್ರು ಎಲ್ಲರೂ. ರಿಷಬ್ ಅವರು, ನಮ್ಮದು ಕೋರ್ ಟೀಮ್ ಅವರೆಲ್ಲ, ನೀವು ಮಾಡಿ ಒಂದು ನ್ಯಾಷನಲ್ ಅವಾರ್ಡ್ ಮಿಸ್ ಆಗುತ್ತೆ ಅದು ಇದು ಅಂತ. ಸೊ ಹಾಗೆ
ಸೊ ನ್ಯಾಷನಲ್ ಅವಾರ್ಡ್ ಬಗ್ಗೆ ಹೇಳಿದ್ರಿ, ಕಾಂತಾರ ಆಲ್ರೆಡಿ ನ್ಯಾಷನಲ್ ಅವಾರ್ಡ್ ಗೆದ್ದಿದೆ. ಈಗ ಕಾಂತಾರ 1 ಬಗ್ಗೆ ಸುದ್ದಿ ಹರಿದಾಡ್ತಿರೋದು ಆಸ್ಕರ್ ರೇಸ್ಗೆ ಹೋಗ್ಬೇಕು ಈ ಸಿನಿಮಾ ಅಂತ. ಯಾಕಂತ ಹೇಳಿದ್ರೆ ದೈವದ ಕತೆ, ನಮ್ಮ ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿರುವಂತದ್ದು, ಜೊತೆಗೆ ಬಾಲಿವುಡ್ ನಲ್ಲಿ ಒಂದು ಕನ್ನಡ ಸಿನಿಮಾ ಆ ಮಟ್ಟಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್, ಇನ್ ತಮಿಳುನಾಡಿನಲ್ಲೂ ಕೂಡ ಈ ಲೆವೆಲ್ಗೆ ಫ್ಯಾನ್ಸ್ ಗಳಲ್ಲಿ ಒಂದ್ ರೀತಿ ಕಾಂತಾರ ಮೇನಿಯಾ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ವುಡ್ಗಳಲ್ಲೂ ಕೂಡ ಕಾಂತಾರ ಅಷ್ಟೇ ಇವಾಗ ಹೋಗ್ತಿರೋದು. ಸೊ ಎಲ್ರು ಹೇಳೋದ್ ಬಂದ್ರೆ ರಿಷಬ್ ಸರ್ ಅವರ ಆಕ್ಟಿಂಗ್ ಇದೆಯಲ್ಲ, ಸೊ ಖಂಡಿತವಾಗ್ಲೂ ಇದು ಆಸ್ಕರ್ ಸಲ್ಬೇಕು ಅನ್ನುವಂಥದ್ದು ಮಾತಾಡ್ತಿದ್ದಾರೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಿ? ಸೊ ತುಂಬ ಖುಷಿ ಆಗ್ತದೆ. ಒಂದು ಡ್ರೀಮ್ ಪ್ರಾಜೆಕ್ಟ್ ಥರ ಇದೊಂದಿಷ್ಟು ಕಷ್ಟಪಟ್ಟು ಇದೊಂದು ಸಿನಿಮಾ ಮಾಡಿ ಬಂದಾಗ ಜನ ಎಲ್ಲರೂ ಅದನ್ನು ಇಷ್ಟು ಖುಷಿಯಿಂದ ಒಪ್ಕೊಳ್ತಿರೋದಾಗಿರ್ಬೋದು, ಬ್ಲೆಸ್ಸಿಂಗ್ ಸಿಗ್ತಿರೋದಾಗಿರ್ಬೋದು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿರೋದು, ರೆಕಗ್ನೈಸ್ ಮಾಡ್ತಿರೋದು ಕೆಲಸನ ತುಂಬ ಖುಷಿ ಆಗುತ್ತೆ. ಬಟ್ ಇವತ್ತಿಗೆ ಆ ಹಿಂದೆ ಪಟ್ಟಿರೋ ಕಷ್ಟ ಎಲ್ಲ ಒಂದ್ಸಲ ಅದು ನೋಡಬೇಕಾದ್ರೆ ಮರ್ತೋಗ್ಬಿಡುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇಷ್ಟು ಶ್ರಮ ಪಟ್ಟಿದ್ದೊಂದು ಕೆಲಸ ಮಾಡಿರೋದಕ್ಕೆ ಸಾರ್ಥಕ ಆಯಿತು ಅನ್ನೋ ಥರದಲ್ಲಿ. ಆ್ಯಂಡ್ ರಿಷಬ್ಗೆ ಅವ್ರಿಗೆ ಏನು ಅವಾರ್ಡ್ ಬಂದ್ರೂ ಕಡಿಮೆ, ಅವ್ರ ಪರ್ಫಾರ್ಮೆನ್ಸ್ಗಾಗಿರಲಿ, ಇಲ್ಲ ಅವರು ಡೆಡಿಕೇಶನು, ಪೇಷನ್ಸು, ಅವರು ಒಂದು ಡ್ರೀಮ್ನ ಚೇಸ್ ಮಾಡಿ ಅದನ್ನು ಅಚೀವ್ ಮಾಡೋ ರೀತಿಗಾಗಿರ್ಬೋದು, ಖುಷಿ ಆಗುತ್ತೆ. ಓಕೆ ಮ್ಯಾಮ್, ನೋಡ್ತಾ ಇದ್ದೆ ರಿಷಬ್ ಶೆಟ್ಟಿ ಅನ್ನುವಂತ ಹೆಸರಿನ ಅರ್ಥ ಏನು ಅಂತ. ಅಂದ್ರೆ ರಿಷಬ್ ಅನ್ನುವಂತ ಹೆಸರಿನ ಅರ್ಥ ಏನು ಅಂತ, ಅದು ಉನ್ನತ, ಅತ್ಯುನ್ನತ ಅಂತ ಬರುತ್ತೆ. ಆ ಒಂದು ಅತ್ಯುನ್ನತವಾದ ವ್ಯಕ್ತಿಯ ಜೊತೆಗೆ ಪ್ರಗತಿ ಒಂದು ದಾರಿಯನ್ನ ಹಾಕೊಟ್ರೆ ಏನಾಗುತ್ತೆ ಅನ್ನುವಂಥದ್ದು ಈಗ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಅಂದ್ರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ರು ಹೆಣ್ಣಿರ್ತಾರೆ ಅನ್ನೋದು ನಿಮ್ ವಿಷಯದಲ್ಲಿ ಅದು ನಿಜ ಆಗಿದೆ. ಯಾಕಂದ್ರೆ ಪ್ರತಿ ಕಾಂತಾರದ ಮೊದಲನೇ ಹೆಜ್ಜೆಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ಎಲ್ಲಿ ಹೋದ್ರೂ ಕೂಡ ನಿಮ್ಮ ಪತಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಸೊ ಈ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಅದು ಏನೋ ಹೇಳ್ತಾರಲ್ಲ, ಇದು ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರಿರ್ತಾರ. ಹಾಗೆ ನನಗೂ ಒಂದಿಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದಾಗಿರ್ಬೋದು, ಆ ಅವಕಾಶ ರಿಷಬ್ ಅವರು ಹೊಂಬಾಳೆ ಪ್ರೊಡಕ್ಷನ್ನಿಂದ ನನಗೆ ಕೊಟ್ಟಿರೋದಾಗಿರ್ಬೋದು, ಅದಕ್ಕೆಲ್ಲ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ನನಗೂ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಇಷ್ಟು ದೊಡ್ಡ ಪ್ರಾಜೆಕ್ಟು, ಫಸ್ಟ್ ಟೈಮ್ ಈ ಬಿಗ್ ಸ್ಕೇಲು, ಇಷ್ಟು ಜನನ ಹ್ಯಾಂಡಲ್ ಮಾಡಿರೋ ರೀತಿ, ನನಗೆ ಇದೊಂದು ಯೂನಿವರ್ಸಿಟಿ ಥರ, ನಾನು ತುಂಬ ಕಲ್ತಿದ್ದೀನಿ ಇದರಲ್ಲಿ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ರಿಷಬ್ ಸರ್ ಅವರ ಮುಂದಿನ ಪ್ರಾಜೆಕ್ಟ್ ಅಲ್ಲೂ ಕೂಡ ಪ್ರಗತಿ ಮ್ಯಾಮ್ ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರಾ? ಇದು ರಿಷಬ್ ಸರ್ಗೆ ಕೇಳಬೇಕು. ಓಕೆ, ಅವರೇ ಡಿಸೈಡ್ ಮಾಡಬೇಕು. ಈ ಸಿನಿಮಾನ ನನ್ನ ನಂಬಿ, ನನಗೆ ಒಂದು ಟೈಮಲ್ಲಿ ಕಾನ್ಫಿಡೆನ್ಸ್ ಇಲ್ದಾಗಲೂ ಕೂಡ ರಿಷಬ್ ನನಗೆ ಆ ಕಾನ್ಫಿಡೆನ್ಸ್ ತುಂಬಿ ನನ್ನ ಕೈಲಿ ಮಾಡೋದಕ್ಕಾಗತ್ತೆ ಅಂದ್ಕೊಂಡು ಪುಷ್ ಮಾಡಿ ಪ್ರಾಜೆಕ್ಟ್ ಕೊಟ್ಟು ನಾನು ಮಾಡಿದ್ದೀನಿ. ಸೊ ಇವಾಗ ಕೆಲಸ ಅವ್ರಿಗೆ ಇಷ್ಟ ಆಗಿದ್ರೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾ ಕೊಡ್ತಾರೆ. ರಿಷಬ್ಗೆ ಈಸ್ ನಾಟ್ ಬಯಾಸ್ಡ್, ಅವ್ರಿಗೆ ನನ್ನ ವೈಫು ಅದೆಲ್ಲ ಏನೂ ಇಲ್ಲ. ಅವ್ರು ಒಂದು ಕೊಟ್ಟಿರೋ ಕೆಲಸನ ತುಂಬ ತಲೆ ಮೇಲೆ ತೊಗೊಂಡು ಯಾರಾದರೂ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಅವ್ರ ಟೀಮ್ ಯಾವತ್ತೂ ನೀವು ನೋಡ್ತಾ ಬಂದರೆ, ಆ ಜೊತೆಗಿರೋ ಟೀಮ್ ನಮ್ಮದು ಫಸ್ಟ್ ಸಿನಿಮಾಯಿಂದ ಏನು ಬಂದಿದೆ ಯಾರನ್ನೂ ಬಿಟ್ಕೊಡಲ್ಲ. ಅಂದರೆ ಒಳ್ಳೆ ಕೆಲಸಗಾರರನ್ನು ಯಾವತ್ತೂ ಬಿಟ್ಕೊಡಲ್ಲ, ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಎಷ್ಟು ಗ್ರೋ ಆದ್ರೂ, ಎಷ್ಟು ಬಿಗ್ಗರ್ ಪ್ರಾಜೆಕ್ಟ್ ಸಿಕ್ಕಿದ್ರೂ ಎಲ್ಲ ಕಡೆನೂ ಆ ಟೀಮ್ನ ಕರ್ಕೊಂಡು ಹೋಗ್ತಾರೆ ರಿಷಬ್. ಅದು ಒಂದು ತುಂಬ ಇನ್ಸ್ಪೈರಿಂಗ್ ಕೂಡ ಅದು. ಓಕೆ, ಈಗ 1.5 ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಿಮ್ಮನ್ನ ಭೇಟಿ ಮಾಡಿದಾಗ ನೀವು ಬ್ಯುಸಿ ಆಗಿದೆ ಏನಂದ್ರೆ ಫ್ಯಾಬ್ರಿಕ್ ಯಾವ ತರ ಇದೆ, ಆ ಕಾಸ್ಟ್ಯೂಮ್ ಬಂತ, ಮುಂಬೈಗೆ ಹೋಗ್ಬೇಕು, ಅಲ್ಲಿ ನೋಡ್ಬೇಕು, ಆ ತರ ಇದ್ರಿ. ಅಂದ್ರೆ ಒಂದು ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ಮತ್ತೆ ಯಾವಾಗ ಕೆರಾಡಿ ಅಂದ್ರೆ ಶೂಟಿಂಗ್ ಎಲ್ಲ ಮುಗಿಸಿ ಇಲ್ಲಿಗೆ ವಾಪಸ್ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಸಿನಿಮಾ ಯಾವಾಗ ಮುಗಿಯುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋ ತರದಲ್ಲಿ ಇದ್ರಿ. ಈ ಫೈನಲಿ ಅದೆಲ್ಲ ಆಗಿದೆ. ಆ ಒಂದು ವರ್ಕ್ ಪ್ರೆಷರ್ ಅನ್ನೋದಿರುತ್ತಲ್ಲ ಮ್ಯಾಮ್, ಯಾವ ತರ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಯಾಕಂದ್ರೆ ಮಕ್ಕಳು ಕೂಡ ಇನ್ನೂ ಚಿಕ್ಕವರು, ಜೊತೆಗೆ ಹೊಂಬಾಳೆಯಂತಹ ಒಂದು ಬ್ಯಾನರ್ ನಲ್ಲಿ ಆ ಒಂದು ಸಿನಿಮಾದ ಕತೆಗೆ ತಕ್ಕಂತೆ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡುವಂಥದ್ದು. ಸೊ ಎಷ್ಟು ಪ್ರೆಷರ್ ಅನ್ನಿಸ್ತು? ನಿಮ್ಮ ಟೀಮ್ ಎಷ್ಟು ಸಪೋರ್ಟಿವ್ ಆಗಿತ್ತು? ನನ್ನ ಟೀಮ್ ತುಂಬಾ ಸಪೋರ್ಟಿವ್ ಆಗಿತ್ತು. ಇಲ್ಲಾಂದರೆ ಇದನ್ನು ಅಚೀವ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಏನಂದರೆ ರಿಷಬ್ಗೆ ತುಂಬ ಕ್ಲಾರಿಟಿ ಇತ್ತು ಈ ಸಿನಿಮಾದ ಕ್ಯಾರೆಕ್ಟರ್ಸ್ ಆಗಲಿ, ಅದು ಹೇಗೆ ಕಾಣಿಸ್ಬೇಕು ಅನ್ನೋದು. ಆಮೇಲೆ ಅರವಿಂದ್ ಅವ್ರ ವಿಷನ್ ಆಗಿರ್ಬೋದು. ಸೊ ಅವರು ತುಂಬ ಬ್ಯೂಟಿಫುಲ್ಲಾಗಿ ಅವರು ಇಟ್ಟಿರೋ ಫ್ರೇಮಲ್ಲಿ ಎಲ್ಲ ಕಾಸ್ಟ್ಯೂಮ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾವೆಲ್ಲರೂ ತುಂಬ ನಾವು ಕಾಸ್ಟ್ಯೂಮ್ ಬೇಸನ್ನು ಇಲ್ಲಿಂದ ಬ್ಯಾಂಗ್ಳೂರಲ್ಲಿ ಇತ್ತು. ಅದಾದಮೇಲೆ ನಾವು ಕುಂದಾಪುರಕ್ಕೆ ಶಿಫ್ಟ್ ಆಗಿಬಿಟ್ಟು ಅಲ್ಲೇ ಒಂದು ದೊಡ್ಡ ಪ್ರೊಡಕ್ಷನ್ ಬೇಸ್ ಮಾಡಿಕೊಂಡು ಪ್ರತಿಯೊಂದು ಟೀಮು ಅಲ್ಲೇ ಬಂದು ಎಲ್ಲರೂ ಅಲ್ಲೇ ಕೆಲಸ ಮಾಡ್ತಿದ್ರು. ನಂದು ಇವಾಗ ಆರ್ಮರ್ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಸ್ಟಿಚಿಂಗ್ ಯೂನಿಟ್ ಆಗಿರ್ಬೋದು, ಪ್ರತಿಯೊಂದು ಯೂನಿಟ್ಸು ಕಣ್ಮುಂದೆನೇ ಅಲ್ಲೇ ಬಂದು ಕೆಲಸ ಮಾಡಿ ಅಲ್ಲೇ ಡೈರೆಕ್ಟರು, DOP ಎಲ್ಲರದ್ದು ಅಪ್ರೂವಲ್ ತೊಗೊಂಡು, ನಾನಾಗಿರ್ಬೋದು, ಅರವಿಂದ್ ಆಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಡಿಸೈನರ್ ಆಗಿರ್ಬೋದು, ಎಲ್ಲರೂ ಒಂದು ಕೋಆರ್ಡಿನೇಷನಲ್ಲಿ ಸಿಂಕಲ್ಲಿ ಎದ್ಬಿಟ್ಟು ಕೆಲಸ ಮಾಡಿರೋದ್ರಿಂದ ಇವತ್ತು ಬ್ಯೂಟಿಫುಲಿ ಆಲ್ ಟುಗೆದರ್ ಒಂದು ಇದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ನನಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಡಿಸೈನರ್ ಟೀಮ್ ಆಗಿರ್ಬೋದು, ನನ್ನ ಕಾಸ್ಟ್ಯೂಮರ್ಸ್ ಆಗಿರ್ಬೋದು, ನನ್ನ ರನ್ನರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಇಟ್ ವಾಸ್ ನಾಟ್ ಈಸಿ. ಅಂದರೆ ನಿಮಗೆ ಯಾವುದೋ ಒಂದು ಸ್ಟುಡಿಯೋಲ್ಲಿ ಕೆಲಸ
ಮಾಡೋದಾದ್ರೆ ನೀವು ತೊಗೊಂಡೋಗಿ ಡಂಪ್ ಮಾಡ್ತೀರಾ, ಅಲ್ಲೇ ಆರ್ಗನೈಸ್ ಮಾಡ್ಕೊಳ್ತೀರಾ, ಹಾಗಿರುತ್ತೆ. ಇದು ಹಾಗಲ್ಲ, ಒಂದು ಶೆಡ್ಯೂಲ್ ಒಂದು ಕಡೆ ಶೂಟ್ ಮಾಡ್ತಿದ್ವಿ, ಎಲ್ಲ ಲೈವ್ ಲೊಕೇಶನ್. ಕುಂದಾಪುರದಿಂದನೇ 1.5 hour ಟ್ರಾವೆಲಿಂಗ್ ಇರುತ್ತೆ. ಆಮೇಲೆ ನಿಮಗೆ ಕುಂದಾಪುರ ಅಲ್ಲಿ ಏನು ಬೇಕಾದ್ರೂ ಸಿಗಲ್ಲ. ನನಗೆ ಎಲ್ಲದು ನನ್ನ ಸೋರ್ಸಿಂಗ್ ಮಟೀರಿಯಲ್ಸ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಚೆನ್ನೈನೋ, ಮುಂಬೈ, ಹೈದ್ರಾಬಾದ್, ಬ್ಯಾಂಗ್ಳೂರ್ ಎಲ್ಲ ಕಡೆಯಿಂದ ಬರಬೇಕಾಗಿತ್ತು. ಅಲ್ಲಿಂದ ಕುಂದಾಪುರಕ್ಕೆ ಬಂದು ಅಲ್ಲಿ ನಾವು ಕೆಲಸ ಮಾಡಬೇಕು. ಅದಾದಮೇಲೆ ಅಲ್ಲಿಂದ ಅದು ಶೂಟಿಂಗ್ ಲೊಕೇಶನಿಗೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಅಲ್ಲಿ ಮಳೆ ಬಿಸಿಲು, ಆ ಬೆಟ್ಟ ಗುಡ್ಡದ ಮೇಲೆಲ್ಲ ಶೂಟಿಂಗು, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋ ಥರದ್ದೆಲ್ಲ ಲೊಕೇಶನ್ಗಳಿತ್ತು. ಅಲ್ಲೆಲ್ಲರೂ ಅವ್ರು ನನಗೆ ಸಾಥ್ ಕೊಟ್ಟಿರೋದಕ್ಕೆ, ಅಂದರೆ ನಾನು ಅದೇ ಹೇಳ್ತಿದ್ದೆ, ಪ್ರತಿಯೊಬ್ಬರು ನಮ್ಮ ಸಿನಿಮಾ ಇದು ಅಂತ ಕೆಲಸ ಮಾಡಿದ್ದಾರೆ, ಅದರಿಂದನೇ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದೆ. ಎಸ್, ಇದು ಕನಕವತಿ. ಸೊ ಆ ಒಂದು ಪೋಸ್ಟರ್ ಫಸ್ಟ್ ಆ ಒಂದು ಲುಕ್ ಬಿಡುಗಡೆ ಆದಾಗ ಅವರ ಒಂದು ಲುಕ್ ಏನಿತ್ತು, ಆ ಒಂದು ಕಾಸ್ಟ್ಯೂಮ್ ಏನಿತ್ತು, ಅದನ್ನು ತುಂಬಾ ಜನ ಕಾಪಿ ಮಾಡ್ತಿದ್ದಾರೆ. ಇವತ್ತು ಕೂಡ ಕನಕವತಿ ಅಂದ್ರೆ ಆ ರೀತಿ ಒಂದು ಮೇಕ್ ಓವರ್ ನ ಟ್ರೈ ಮಾಡ್ತಿದ್ದಾರೆ. ನನ್ ಕ್ವೆಶನ್ ಮ್ಯಾಮ್, ಕನಕವತಿ ಆ ಒಂದು ಪಾತ್ರಕ್ಕೋಸ್ಕರ ಸುಮಾರು ಎಷ್ಟು ಡಿಸೈನ್ ನ ನೀವು, ಎಷ್ಟು ಕಾಸ್ಟ್ಯೂಮ್ ನ ನೀವು ಡಿಸೈನ್ ಮಾಡಿದ್ರಿ ಅಂತ? ತುಂಬಾ ಮಾಡಿದ್ದೀವಿ, ಅಂದರೆ ತುಂಬ ಟ್ರಯಲ್ಸ್ ಮಾಡಿದ್ದೀವಿ, ಲುಕ್ ಟೆಸ್ಟ್ಗಳು ಮಾಡಿದ್ದೀವಿ. ನಾವು ಒಂದಿಷ್ಟು ಇನ್ಸ್ಪಿರೇಷನ್ಗಳು ತೊಗೊಂಡು ಅದಾದಮೇಲೆ ಇಲಿಸ್ಟ್ರೇಷನ್ಸ್ ಮಾಡಿ, ಆ ಕಾಸ್ಟ್ಯೂಮ್ಸ್ಗಳನ್ನು ರೆಡಿ ಮಾಡಿ, ಲುಕ್ ಟೆಸ್ಟ್ ಮಾಡಿ, ಅದನ್ನು ಪ್ರೆಸೆಂಟ್ ಮಾಡಿ ಡೈರೆಕ್ಟರ್ಗೆ ಅವ್ರ ಅಪ್ರೂವಲ್ ತೊಗೊಂಡು ಎವ್ರಿ ಸ್ಟೇಜಲ್ಲಿ ರಿಫೈನ್ ಆಗ್ತಾ ಹೋಗಿದೆ ಲುಕ್. ಅಂದರೆ ನಮಗೂ ಈ ಲುಕ್ ಬರುತ್ತೆ ಅಂತ ಅಲ್ಲ, ಏನು ಬೆಟರ್ ಮಾಡ್ಬೋದು ಅದನ್ನು ಪ್ರತಿ ಸ್ಟೇಜಲ್ಲೂ ಮಾಡಿ ಒಂದು ರಿಫೈನ್ ಆಗಿ ಒಂದು ಬ್ಯೂಟಿಫುಲ್ ಲುಕ್ ಆಯಿತು. ಜ್ಯುವೆಲ್ರಿ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಆ್ಯಂಡ್ ಸ್ಟೈಲಿಂಗ್ ಮಾಡಿರೋದು ಕೂಡ ಅದನ್ನು ತುಂಬಾ ನಾವು ಡ್ರೇಪಿಂಗ್ ಸ್ಟೈಲ್ಗಳು ತುಂಬ ಟ್ರೈ ಮಾಡಿ ಚೇಂಜ್ ಮಾಡಿ, ಆಮೇಲೆ ಅಥೆಂಟಿಸಿಟಿ ಮೇಂಟೈನ್ ಮಾಡಿರೋದು, ಇನ್ನೊಂದು ಎವ್ರಿ ಮೈನ್ಯೂಟ್ ಡೀಟೇಲ್ಸ್ ಮೇಲೆ ವರ್ಕ್ ಮಾಡಿರೋದು, ಯಾವುದನ್ನು ಇಗ್ನೋರ್ ಮಾಡಿದೆ, ಅಷ್ಟು ಕೇರ್ಫುಲಿ ಅದನ್ನು ಮಾಡಿದ್ದೀವಿ. ಸೊ ಅದಿವತ್ತು ಬ್ಯೂಟಿಫುಲ್ ಆಗಿ ಬಂದಿದೆ, ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ತುಂಬ ಜನ ಆಸ್ ಎ ಸೆಡ್ ಲುಕ್ ರೀಕ್ರಿಯೇಟ್ ಮಾಡ್ತಿದ್ದಾರೆ. ಖುಷಿ ಆಗುತ್ತೆ ಅದು ನೋಡಿದಾಗ. ಅಂದರೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ವಿ, ಎಷ್ಟು ಟೆನ್ಷನ್ ತೊಗೊಂಡು ಎಷ್ಟು ವರ್ಕ್ ಮಾಡಿದ್ವಿ ಇದ್ರ ಮೇಲೆ, ಆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸು ಎಲ್ಲದು ಇವತ್ತಿಗೆ ಅದೊಂದು ಒಂಥರ ಸಾರ್ಥಕ ಅನ್ನೋ ಥರ ಅನ್ಸುತ್ತೆ. ಇನ್ನು ಸಿನಿಮಾದಲ್ಲಿ ಆದಿವಾಸಿಗಳು ಅಂದ್ರೆ ಕಾಂತಾರದಲ್ಲಿರುವಂತವ್ರು ಜೊತೆಗೆ ರಾಜರು, ಈ ಕಾಸ್ಟ್ಯೂಮ್ಸ್ ನ ಡಿಸೈನ್ ಮಾಡೋದು ತುಂಬಾನೇ ಕಷ್ಟ. ಯಾಕಂತ ಹೇಳಿದ್ರೆ ಆ ಒಂದು ಐಡಿಯಾ ಕೂಡ ಬೇಕಾಗುತ್ತೆ, ಆ ಒಂದು ಕ್ರಿಯೇಟಿವಿಟಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಆದಿವಾಸಿಗಳು ಅಂತ ನಾವು ನೋಡುವಾಗ ಅವರ ಬಟ್ಟೆ ವಿಷಯದಲ್ಲಿ ಯಾವ ರೀತಿ ಯೋಚನೆ ಬಂತು, ಜೊತೆಗೆ ಅದಕ್ಕೆ ಯಾರು ಸಪೋರ್ಟ್ ಮಾಡಿದ್ರು ನಿಮ್ಗೆ ಅಂತ? ಅಂದ್ರೆ ಇದೇ ತರನೇ ಇರ್ಬೇಕು, ಆದಿವಾಸಿಗಳ ಒಂದು ಕಾಸ್ಟ್ಯೂಮ್ ಇದೇ ತರನೇ ಇರ್ಬೇಕು ಕಾಂತಾರದಲ್ಲಿ ಇರುವಂತವ್ರದ್ದು. ಸೊ ಅದು ಯಾವ ತರ ನಿಮ್ಗೆ ಆ ಒಂದು ಐಡಿಯಾ ಬಂತು ಅಂತ? ಅಂದರೆ ಇವಾಗ ನಾವು ಈ ಕಥೆನ ತುಂಬ ಸಾವಿರಾರು ವರ್ಷಗಳ ಹಿಂದೆ ಅಂತ ಹೇಳಿದ್ವಿ, ಅಂದರೆ ಯಾವುದು ಟೈಮ್ ಡಿಫೈನ್ ಮಾಡಿಲ್ಲ. ಸೊ ಅದಕ್ಕೆ ನಮಗೆ ರೆಫರೆನ್ಸ್ ಅಂತ ಇಲ್ಲ. ಓಕೆ, ಸೊ ಡೈರೆಕ್ಟರ್ಗೆ ಏನು ವಿಷನ್ ಇದೆ, ಏನು ಸ್ಟೋರಿ ಹೇಳೋದಕ್ಕೆ ಹೊರಟಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಗ್ರಾಫ್ ಏನಿದೆ, ಆ್ಯಂಡ್ ವಾಟ್ ಡೈರೆಕ್ಟರ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಆಸ್ ಎ ಡಿಸೈನರ್, ಆಸ್ ಎ ಟೀಮ್. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಫಸ್ಟ್ ಸ್ಟೇಜಿಂದನೂ ನರೇಷನ್ ಕೇಳ್ಕೊಂಡೇ ಬಂದಿರೋದ್ರಿಂದ ನನ್ನ ತಲೆಯಲ್ಲಿ ಅದಿತ್ತು. ಸೊ ನಾವು ಒಂದಿಷ್ಟು ಡಿಸೈನ್ಗಳನ್ನು ಮಾಡಿದ್ವಿ, ಆಮೇಲೆ ಎಲ್ಲ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನು, ನ್ಯಾಚುರಲ್ ಫ್ಯಾಬ್ರಿಕ್ಸ್ನ ಸೋರ್ಸ್ ಮಾಡಿದ್ವಿ, ಅದನ್ನು ಡೈ ಮಾಡಿದ್ವಿ, ಮಾಡಿದ್ವಿ. ಏಜಿಂಗ್ ಪ್ರೋಸೆಸ್ ತುಂಬ ಟೈಮ್ ತೊಗೊಳ್ತು. ಲೆದರ್ ಏಜಿಂಗ್ ಆಗಿರ್ಬೋದು, ಇಲ್ಲ ಕಾಸ್ಟ್ಯೂಮ್ ಏಜಿಂಗ್ ಆಗಿರ್ಬೋದು. ಆ್ಯಂಡ್ ಅರವಿಂದ್ ಕಶ್ಯಪ್ ಅವರು ತುಂಬ ಪರ್ಫೆಕ್ಷನಿಸ್ಟ್, ಅಷ್ಟು ಈಸಿಯಾಗಿ ಏನೂ ಅಪ್ರೂವ್ ಮಾಡಲ್ಲ. ಈವನ್ ರಿಷಬ್ ಅವ್ರು ಕೂಡ. ಸೊ ನನಗೂ ಅದು ತುಂಬ ಆ ಥರ ಇದ್ದಾಗ ಮೋಟಿವೇಟ್ ಆಗುತ್ತೆ. ಯು ಆರ್ ರೆಡಿ ಟು ಡೂ ಎನಿಥಿಂಗ್. ನಿಮಗೆ ಫಸ್ಟು ಅವ್ರನ್ನ ಇಂಪ್ರೆಸ್ ಮಾಡಬೇಕು, ನಿಮ್ಮ ಡೈರೆಕ್ಟರ್ನ ಇಂಪ್ರೆಸ್ ಮಾಡಬೇಕು, ನಿಮ್ಮ ಟೀಮ್ನ ಇಂಪ್ರೆಸ್ ಮಾಡಬೇಕು. ಅವರೆಲ್ಲರಿಗೂ ನಿಮ್ಮ ಕೆಲಸ ಇಷ್ಟ ಆದರೆ ಡೆಫಿನೆಟ್ಲಿ ಆಡಿಯನ್ಸ್ ಅದನ್ನ ಇಷ್ಟಪಡ್ತಾರೆ ಅಂತ. ಸೊ ಅದೊಂದು ಟಾಸ್ಕ್ ಇತ್ತು. ಆಮೇಲೆ ನಂಬಿ ಆ ಕೆಲಸ ನಮಗೆ ಕೊಟ್ಟಾಗ ಅದೊಂದು ದೊಡ್ಡ ಜವಾಬ್ದಾರಿ ಇರುತ್ತಲ್ಲ. ಸೊ ನಾವು ಟೈಮು, ಡೇ ನೈಟ್ ಇದೆಲ್ಲ ಏನೂ ಯೋಚನೆ ಮಾಡಲಿಲ್ಲ. ನಮ್ಮ ತಲೆಯಲ್ಲಿ ಈ ಲುಕ್ಕು ಹೀಗೆ ಬರಬೇಕು, ಎಲ್ಲರಿಗೂ ಕನ್ವಿನ್ಸಿಂಗ್ ಆಗಿರಬೇಕು ಅಂತ. ಸೊ ಆ್ಯಂಡ್ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನೆಲ್ಲ ಇಟ್ಕೊಂಡು ನಾವು ಜ್ಯುವೆಲ್ರೀಸ್ನ ಮಾಡಿದ್ವಿ. ಆ್ಯಂಡ್ ಚಿಕ್ಕದು ನೀವು ನೋಡಿದ್ರೆ ಕಾಲಿಗೆ ಒಂದೇನು ಕಟ್ಟಿದ್ದೀವಲ್ಲ ಅದನ್ನು ಕೂಡ ಆ ಬಾಳೆ ದಿಂಡಿಂದ ಅದನ್ನು ತೆಗೆದು ಅದನ್ನು ನೀರಲ್ಲಿ ನೆನೆಸಿ, ಆ ಥರದ್ದೆಲ್ಲ ತುಂಬ ಅಲ್ಲೇನೆ. ಈಗ ಫಾರೆಸ್ಟಲ್ಲಿ ಶೂಟ್ ಮಾಡ್ತಿದ್ರೆ ಅಲ್ಲೇ ಚಿಕ್ಕ ಪುಟ್ಟದೇನೆಂದೆ ನಾನು ಅಲ್ಲಿಗೂ ಸೋರ್ಸಿಂಗ್ ಕಳಿಸ್ತಿದ್ದೆ. ಏನೇನು ಸಿಗುತ್ತೆ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಪಿಕ್ ಮಾಡ್ಕೊಂಡು ಬಂದು ಅದರಲ್ಲೇ ಹ್ಯಾಂಡ್ ಮೇಡ್ ಜ್ಯುವೆಲ್ರೀಸ್ ಮಾಡಿ. ಆ್ಯಂಡ್ ಸಮ್ಟೈಮ್ ನಾವು ಏನೋ ಅಂದ್ಕೊಂಡು ಹೊಡ್ತೀವಿ, ಆ ಕ್ರಿಯೇಟಿವ್ ಪ್ರೋಸೆಸ್ಸಲ್ಲಿ ಎಂಡ್ ಪ್ರಾಡಕ್ಟ್ ಇನ್ನೇನೋ ಬಂದಿರುತ್ತೆ. ಸಮ್ಟೈಮ್ ಅದು ಇಷ್ಟ ಆಗುತ್ತೆ, ಸಮ್ಟೈಮ್ ಇಷ್ಟ ಆಗಲ್ಲ. ಸೊ ಫೈನಲಿ ಒಂದು ಸ್ಟೈಲಿಂಗ್ ಮಾಡಿ ನಾವೆಲ್ಲರೂ ನೋಡಿದಾಗ ಎಲ್ರಿಗೂ ಅದು ಸ್ಯಾಟಿಸ್ಫೈ ಆದರೆ ಆ ಲುಕ್ ಅಪ್ರೂವ್ ಆಗುತ್ತೆ. ಸೊ ಆ ಥರದಲ್ಲಿ ತುಂಬ ಪ್ರೋಸೆಸ್ ಆಗಿದೆ ಆ ಲುಕ್ ಬರಬೇಕಾದ್ರೆ. ಫೈನಲ್ ಲುಕ್ ಇವತ್ತೇನು ಕಾಣಿಸಿದೆ ಅದು ಬರಬೇಕಾದ್ರೆ ತುಂಬ ಅದ್ರ ಹಿಂದೆ ರಿಸರ್ಚ್ ಆಗಿದೆ, ಆ ಪ್ರೋಸೆಸ್ ಆಗಿದೆ, ಲುಕ್ಗಳು ರಿಫೈನ್ ಆಗ್ತಾ ಹೋಗಿದೆ. ಸೂಪರ್. ಇನ್ನು ಕಾಂತಾರ ಚಾಪ್ಟರ್ 1 ಅಲ್ಲಿ ನಾವು ಬೆರ್ಮಿಯನ್ನ ನೋಡ್ತೀವಿ, ಅದ್ರ ಜೊತೆಗೆ ಸಿನಿಮಾದಲ್ಲಿ ಇನ್ನೊಂದು ರೋಲ್ ಬರುತ್ತೆ, ಮಾಯಗಾರ. ಆಯ್ತಾ?
ಸೊ ಇವಾಗ ಅದು ಟ್ರೆಂಡ್ ಅಲ್ಲಿ ಇದೆ. ಯಾಕಂದ್ರೆ ರಿಷಬ್ ದೀಪಾವಳಿಗೆ ಅಂತ ಒಂದು ಸ್ಪೆಷಲ್ ಆಗಿ ಟ್ರೈಲರ್ ರಿಲೀಸ್ ಆದಾಗ ಅದರಲ್ಲಿ ಮಾಯಗಾರ ಬರುವಂತವ್ರು ರಿಷಬ್ ಶೆಟ್ಟಿನ ಅನ್ನುವಂಥದ್ದನ್ನ ಚರ್ಚೆ ಮಾಡ್ತಿದ್ದಾರೆ. ಸೊ ಆ ಒಂದು ಪಾತ್ರ ರಿಷಬ್ ಶೆಟ್ಟಿ ಸರ್ ಅವರ ಅಭಿನಯ ಸೊ ಹೇಗೆ ಮ್ಯಾಮ್ ಕ್ರಿಯೇಟ್ ಆಗಿದೆ? ಯಾಕಂದ್ರೆ ಯಾರು ಕೂಡ ಅನ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅದು ರಿಷಬ್ ಅವರೇನಾ, ಮಿಸ್ಟ್ರಿ ಆಗೇ ಇರ್ಲಿ ಅಂತ ಅನ್ಸುತ್ತೆ. ಇನ್ನು ತುಂಬಾ ಜನ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಿರೋದ್ರಿಂದ ನಾನು ಹೇಳ್ಬಿಟ್ರೆ ಇವಾಗ ಸ್ಪಾಯ್ಲರ್ ಆಗ್ಬಿಡತ್ತೆ ಅದು. So ಅದಕ್ಕೆ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಡೆಫಿನೆಟ್ಲಿ ಆ ಕ್ಯಾರೆಕ್ಟರ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಗಳಿದೆ, ಮಾತಾಡೋಣ. ಇವಾಗ ಇನ್ನು ತುಂಬಾ ಜನ ಸಿನಿಮಾ ನೋಡ್ತಿದ್ದಾರೆ, ಡೌಟ್ ಅಲ್ಲಿ ಇದ್ದಾರೆ. ಲೆಟ್ ದೆಮ್ ಎಂಜಾಯ್, ಲೆಟ್ ದೆಮ್ ಬಿ ಡೌಟ್ಫುಲ್. ಇವಾಗ ಸದ್ಯಕ್ಕಂತೂ ದೀಪಾವಳಿ ಟೈಮ್ ಅಲ್ಲಿ ಈ ಟಿಕೆಟ್ ಸಿಗೋದೇ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಥಿಯೇಟರ್ ಮುಂದೆ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಅಂದ್ರೆ ಸ್ವಲ್ಪ ದಿನದಿಂದ ಕೆಲವೊಂದು ವರ್ಷಗಳಿಂದ ಥಿಯೇಟರ್ ಗಳಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಾ ಇದ್ದು ಕಾಂತಾರ ಮೂಲಕ ಮತ್ತೆ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಜೊತೆಗೆ ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ರಿಷಬ್ ಸರ್ ಅವರು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಅಂತ ಇವಾಗ ಅನ್ಸ್ತಿದ್ಯಾ? ಖಂಡಿತ. ಅಂದ್ರೆ ರಿಷಬ್ಗೆ ಸಿನಿಮಾ ಇಸ್ ಎವ್ರಿಥಿಂಗ್. ಅವರು ಸಿನಿಮಾನ ಕೆಲಸ ತರ ಯಾವತ್ತೂ ಮಾಡಲ್ಲ. ಆ ಸಿನಿಮಾ ಅವ್ರಿಗೆ ಒಂದು ತಪಸ್ಸು. ಅಂದ್ರೆ ಮುಂಚೆಯಿಂದನೂ ಆ ಸಿನಿಮಾ ಜರ್ನಿನ ಹಾಗೆ ತಗೊಂಡ್ ಬಂದಿದ್ದಾರೆ. ತುಂಬಾ ವರ್ಷ ಕೆಲಸ ಸಿಗದೆ, ಸೊ ಕೆಲಸ ಸಿಕ್ಕಿದಾಗ ಒಂದು ಜೀವ ಬಿಟ್ಟು ಕೆಲಸ ಮಾಡ್ಕೊಂಡು ಆ ಥರದಲ್ಲೇ ಬಂದಿದ್ದಾರೆ. ಇವಾಗ ಕಾಂತಾರ ಒಂದು ಅವ್ರಿಗೆ ಲೈಕ್ ಅಷ್ಟು ಅದನ್ನ ಹೇಳೋದಕ್ಕಾಗಲ್ಲ. ಹಿಮ್ ಬೀಯಿಂಗ್ ದ ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ, ರೈಟರ್ ಆಗಿ ಪ್ರತಿ ಸ್ಟೇಜಲ್ಲೂ ಬರ್ತಿದ್ದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ಗಳಾಗಿರ್ಬೋದು, ಆ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಎಷ್ಟು ಇಂಜುರೀಸ್ ಆಗ್ತಿತ್ತು ಅದನ್ನೆಲ್ಲದೂ ಅವ್ರಿಗೆ ಮಾತ್ರ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಅವರೇ ಸಾಟಿ ಅಂತ. ಆ್ಯಂಡ್ ಜೊತೆಗೆ ಆ ಟೀಮ್ ಎಲ್ಲರೂ ಅವ್ರಿಗೊಂದು ಸಾಥ್ ಕೊಟ್ಟಿರೋ ರೀತಿ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ ಇವತ್ತಿಗೆ. ಆಮೇಲೆ ಖುಷಿ ಆಗುತ್ತೆ, ಯಾಕಂದರೆ ತುಂಬ ಜನ ಥಿಯೇಟರ್ ಓನರ್ಸ್ ಎಲ್ಲರೂ ಪರ್ಸ್ನಲಿ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಅವರು ಚೆನ್ನಾಗಿ ಮಾತಾಡಿ ಆಶೀರ್ವಾದ ಮಾಡ್ತಾರೆ. ಸೊ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದೇ ಎಲ್ಲ ನಮ್ಗೊಂದು ಎನರ್ಜಿ ಕೊಡುತ್ತೆ ಅನ್ಸುತ್ತೆ ಇನ್ನೊಂದಿಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡೋದಕ್ಕೆ. ಆಮೇಲೆ ಕನ್ನಡ ಜನತೆ ಯಾವತ್ತೂ ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ. ನೀವು ಒಳ್ಳೆ ಸಿನಿಮಾ ಮಾಡಿದಾಗ ಯಾವತ್ತೂ ಅವ್ರು ಕೈ ಬಿಟ್ಟಿಲ್ಲ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ಗಿಂತ ಜಾಸ್ತಿನೇ ಸಪೋರ್ಟ್ ತೋರಿಸಿದ್ದಾರೆ, ಜಾಸ್ತಿನೇ ಆಶೀರ್ವಾದ ಕೊಟ್ಟಿದ್ದಾರೆ. ಸೊ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು. ಓಕೆ, ಏನು ಸಿನಿಮಾದಲ್ಲಿ ಆ ಒಂದು ಕ್ಲೈಮ್ಯಾಕ್ಸ್ ಎಲ್ಲರೂ ಕಣ್ಣಲ್ಲೂ ಒಂದ್ ರೀತಿ ಕಣ್ಣೀರ್ ಬರ್ಸಿದೆ. ಯಾಕಂದ್ರೆ ರಿಷಬ್ ಸರ್ ಅವರ ಆಕ್ಟಿಂಗ್ ಆ ತರ ಇದೆ. ಅಂಡ್ ಒಂದ್ ರೀತಿ ಕಾಡುವಂತಹ ಸಿನಿಮಾ ಅಂತಾರಲ್ಲ, ಆ ತರ ಫೀಲ್ ಕೊಡುತ್ತೆ ಸಿನಿಮಾ ನೋಡಿ ಆಚೆ ಬಂದಾಗ. ನಿಮ್ಗೂ ಹಾಗ ಅನ್ಸ್ತಾ? ಯಾಕಂದ್ರೆ ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿದಾಗ ಕಣ್ಣೀರ್ ಹಾಕ್ತಾ ನೀವು ಹೊರಗಡೆ ಬಂದ್ರಿ. ನನಗೆ ಏನಂದ್ರೆ, ನಾನು ಆ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆಗಿ ಆ ಜರ್ನಿಯಲ್ಲಿ ಅದೊಂದು ತುಂಬ ಎಮೋಷ್ನಲ್ ಜರ್ನಿ ನಮ್ಗೆಲ್ರಿಗೂ. ಎಲ್ಲರೂ ಇಲ್ಲಿಂದ ಬ್ಯಾಂಗ್ಳೂರಿಂದ ಅಲ್ಲೋಗಿ ಅಲ್ಲೇ ಅದೇ ಲೈಫ್ ಮಾಡಿಕೊಂಡು ಕಾಂತಾರ ಅನ್ನೋ ವರ್ಲ್ಡಲ್ಲೇ ಬದುಕಿ 3 ವರ್ಷ. ಇಟ್ ವಾಸ್ ನಾಟ್ ಈಸಿ. ಲೈಕ್ ಯಾವ ಡಿಪಾರ್ಟ್ಮೆಂಟ್ವರೆಗೂ ಈಸಿ ಆಗಿರಲಿಲ್ಲ, ರಿಷಬ್ ಅವ್ರಿಗೂ ಆಗಿರಲಿಲ್ಲ, ಪರ್ಸ್ನಲಿನೂ ಈಸಿ ಆಗಿರಲಿಲ್ಲ. ಅದನ್ನೆಲ್ಲ ಮಾಡಿ ಆ್ಯಂಡ್ ನಾನು ಅಷ್ಟು ಹತ್ತಿರದಿಂದ ಆ ಪ್ರೋಸೆಸ್ನ ನೋಡಿದ್ದೀನಲ್ವ. ಒಂದು ಕತೆ ಶುರುವಾದಾಗಿಂದ ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ಇದ್ದೆಗೆಟ್ಟು ರಿಷಬ್ ಲೈಕ್ 23 years ಎಲ್ಲ ಕೆಲಸ ಮಾಡಿರೋ ದಿನಗಳು ಇದೆ. ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದು ಆ ಕೆಲಸಗಳೆಲ್ಲ ಅದೊಂದು ಸ್ಕ್ರೀನಲ್ಲಿ ಕಾಣಿಸ್ಬೇಕಾದ್ರೆ ನಾನು ತುಂಬ ಎಮೋಷ್ನಲ್ ಆದೆ. ನನಗೆಲ್ಲ ಒಂದು ಫ್ಲ್ಯಾಶ್ ಕೆಟ್ಸಲ್ಲಿ ಹೋಗ್ತಾ ಇತ್ತು ಆ ಜರ್ನಿ, ಎಲ್ಲಿಂದ ಶುರುವಾಗಿ ಏನೇನಾಯಿತು ಅಂತ. ಪ್ರತಿ ಇದರಲ್ಲೂ ತುಂಬ ಎಮೋಷ್ನಲ್ ಆದ, ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ಆ್ಯಂಡ್ ಪರ್ಸ್ನಲಿನೂ ನನಗೆ ಆ ಸ್ಕ್ರೀನಿಂದ ಒಂದು ಎನರ್ಜಿ, ಒಂದು ಟ್ರಾನ್ಸ್ಫರ್ ಆಗಿರೋ ಥರ ಫೀಲ್ ಆಗುತ್ತೆ ನಿಮಗೆ. ಅಂದರೆ ನಮಗೆ ಆ್ಯಸ್ ಎ ಟೀಮ್ ಆದರೂ ಕೂಡ ಸಿನಿಮಾ ನೋಡಬೇಕಾದ್ರೆ ನಂಗೆ ತುಂಬ ಓವರ್ವೆಲ್ಮಿಂಗ್ ಆಗಿತ್ತು, ತುಂಬ ಎಮೋಷ್ನಲ್ ಆಗಿದ್ದೆ. ತುಂಬ ಅಳು ಬರ್ತಾ ಇತ್ತು, ನಂಗೆ ಕಂಟ್ರೋಲ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಅದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅದು ಸ್ಕ್ರೀನಲ್ಲಿ ನೋಡಿ ಆ ಸ್ಕ್ರೀನಿಂದ ಒಂದು ಟ್ರಾನ್ಸ್ಫರ್ ಆಗೋ ರೀತಿನೋ ನಮ್ಗೆ ಒಂದು ಎನರ್ಜಿನ ಏನು, ಅದ್ರ ಜೊತೆಗೆ ಅದ್ರ ಹಿಂದೆ ಪಟ್ಟಿರೋ ಶ್ರಮ, ಅದೆಲ್ಲದು ಸೇರಿ ಅದು ಹಾಗೆ ಎಮೋಷ್ನಲ್ ಆದ. ಕಾಂತಾರ ಚಾಪ್ಟರ್ 1 ನೋಡಿದಾಗ ಎಷ್ಟೋ ಸೀನ್ಗಳು ನೆನ್ಪಲ್ಲಿ ಉಳಿಯುತ್ತೆ. ಯಾಕಂದ್ರೆ ನಾನೇ ಆ ಮೂವಿನ 2 ಸಲ ನೋಡಿದ್ದೀನಿ. ಅಂಡ್ ಎಲ್ಲೋ ಒಂದ್ ರೀತಿ ಏನ್ ಅನ್ಸುತ್ತೆ ಅಂದ್ರೆ, ಸಿನಿಮಾನ ನೋಡ್ಬೇಕಾದ್ರೆ ಆ ಒಂದು ದೈವ ಏನ್ ಬರುತ್ತೆ ಅವರ ಮೈ ಮೇಲೆ ಆಗ ಕೈ ಮುಗಿಬೇಕು, ಇಲ್ಲ ಹಾಕಿರುವಂತಹ ಸ್ಲಿಪ್ಪರ್ನ ಬಿಟ್ಟು ಸಿನಿಮಾನ ನೋಡ್ಬೇಕು ಅನ್ನುವಂಥದ್ದನ್ನ ಎಷ್ಟೋ ಜನರ ಮನಸ್ಥಿತಿ ಅದು. ಅಂದ್ರೆ ರಿಷಬ್ರಲ್ಲಿ ಆ ಒಂದು ದೈವವನ್ನ ಕಾಣ್ತಾ ಇರುವಂತದ್ದು. ಸೊ ಇದು ಎಷ್ಟು ಅಂದ್ರೆ, ನೀವು ಕೂಡ ಸಿನಿಮಾ ಸ್ಟಾರ್ಟ್ ಆದ ನಂತರ ದೈವಾರಾಧನೆ ಮಾಡಿದ್ರಿ, ದೈವಗಳ ಒಂದು ಅಭಯ ಕೂಡ ಈ ಸಿನಿಮಾಗೆ ಸಿಕ್ತು. ಸೊ ರಿಷಬ್ ಸರ್ ಅವರು ಕೂಡ ಅಷ್ಟೇ, ಪ್ರತಿ ಸಲನೂ ಕೂಡ ದೈವ ಬಲ ಇಲ್ಲದೆ ಇದ್ರೆ ನಾನು ಇದನ್ನ ಸಾಧಿಸೋದಕ್ಕೆ ಆಗ್ತಿರ್ಲಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಸೊ ದೈವದ ಬಗ್ಗೆ, ಆಶೀರ್ವಾದದ ಬಗ್ಗೆ, ದೈವ ಆಶೀರ್ವಾದದ ಬಗ್ಗೆ ಕಾಂತಾರ ಮೇಲೆ ಏನು ಹೇಳ್ತೀರಿ?
ಖಂಡಿತ. ಅಂದ್ರೆ ಈ ಕಾಂತಾರನ ದೈವದ ಅಭಯ ಇಲ್ಲದೆ ಇದ್ರೆ, ಆಶೀರ್ವಾದ ಇಲ್ಲದೆ ಇದ್ರೆ ಇದನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತಿಗೆ ಈ ಸಿನಿಮಾನ ಇಷ್ಟು ಸಕ್ಸಸ್ಫುಲಿ ಮಾಡಿ ಅದು ತೆರೆ ಮೇಲೆ ಬಂದು ಇಷ್ಟು ಜನದ ಆಶೀರ್ವಾದ ಸಿಗ್ತಿದೆ ಅಂದ್ರೆ ನಮ್ಗೆ ಆ ದೈವದ ಬೆಂಬಲ ಇದ್ದಿದ್ದಕ್ಕೆ, ಆಶೀರ್ವಾದ ಇದ್ದಿದ್ದಕ್ಕೆ. ಅದ್ರ ಜೊತೆಗೆ ರಿಷಬ್ ಅವ್ರು ಕೂಡ ಅದನ್ನ ತುಂಬಾ ಚೆನ್ನಾಗಿ, ತುಂಬಾ ಭಯ ಭಕ್ತಿಯಿಂದ ನಾವು ಎಲ್ಲರೂ ಅದನ್ನ ಫಾಲೋ ಮಾಡಿ ಅದೇ ತರದಲ್ಲಿ ನಡ್ಕೊಂಡು ಬಂದಿರೋದಕ್ಕೆ ಅದಾಗಿದೆ ಅಂತ ನೀವು ಎಷ್ಟು ಹರಕೆ ಕಟ್ಟಿದ್ರಿ ಕೇಳ್ಬೇಕಿತ್ತಮ್ಮ? ತುಂಬಾ ಹರಕೆ ಕಟ್ಟಿದ್ದೀನಿ. ಅಲ್ಲ, ಅದು ಇದಕ್ಕಂತಾನೆ ಅಲ್ಲ, ನಾವು ಶೂಟ್ ಮಾಡ್ತಿದ್ದಿದ್ ಲೊಕೇಶನ್ಗಳಾಗಿರ್ಬೋದು, ರಿಷಬ್ ಸ್ವಲ್ಪ ರಿಸ್ಕ್ ತಗೊಂಡ್ ಮಾಡೋಂಥ ಆಕ್ಷನ್ಸ್ಗಳಾಗಿರ್ಲಿ, ಬೇರೆದೆಲ್ಲದು ಅಲ್ಲಿ ಬಂದಿರೋರು ರಿಷಬ್ ಒಬ್ರಿಗೋಸ್ಕರ ಏನೋ ಪ್ರೇಯರ್ ಮಾಡ್ತೀನಿ ಅನ್ನೋದಲ್ಲ, ಅದೊಂದು ಸಿನಿಮಾಗೋಸ್ಕರ. ಯಾವುದೋ ಒಂದು ಲೊಕೇಶನ್ಗೆ ಹೋಗ್ತೀವಿ, ಅಲ್ಲೊಂದಿಷ್ಟು ದೈವ ದೇವರುಗಳಿದೆ, ಅವ್ರಿಗೆಲ್ಲ ಪೂಜೆ ಮಾಡಬೇಕು. ನಾಗಗಳಿದೆ, ನಾವು ಶೂಟಿಂಗ್ ಮಾಡೋ ತುಂಬಾ ಜಾಗಗಳಲ್ಲಿ ಅಲ್ಲಿ ಪೂಜೆ ಕೊಡಬೇಕು, ಶೂಟಿಂಗ್ ಆದ್ಮೇಲೆ ಮತ್ತೆ ಪೂಜೆ ಕೊಡಬೇಕು, ಅದೆಲ್ಲ ನಮ್ಮ ಜವಾಬ್ದಾರಿ. ಅದ್ರ ಜೊತೆಗೆ ಇವಾಗ ಟೆಂಪಲ್ಗೆ ಹೋಗೋದೇನಂದ್ರೆ ಪರ್ಸ್ನಲಿನೂ ನನಗೂ ರಿಷಬ್ಗೂ ಅದು ತುಂಬ ನಮಗೆ ಏನಾದರೂ ಸ್ಟಕ್ ಆದರೆ ಅಂತ ಅನಿಸಿದ್ರೆ, ಇಲ್ಲ ನಮ್ಮ ತುಂಬ ಪೀಸ್ ಅನಿಸುತ್ತೆ, ನಮಗೆ ನೆಮ್ಮದಿ ಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಾದರೂ ಒಂದು ಸೈಡಲ್ಲಿ ಕೂತ್ಕೊಂಡು 10 ಮಿನಿಟ್ ಮೆಡಿಟೇಷನ್ ಮಾಡ್ತೀವಿ, ಒಂದು ರೀಚಾರ್ಜ್ ಆಗುತ್ತೆ. ಅದು ಎನರ್ಜಿ ರೀಫಿಲ್ ಮಾಡ್ಕೊಂಡು ಬಂದಿರೋ ಥರದ ಪ್ರೋಸೆಸ್ ನಮಗೆ. ಟೆಂಪಲ್ಗೆ ಹೋಗೋದಕ್ಕೆ ಇಬ್ಬರಿಗೂ ಇಷ್ಟ, ಪೂಜೆಗಳನ್ನು ಮಾಡ್ತೀವಿ, ನೀವೆಲ್ಲ ನೋಡಿದ್ರ. ಇದು ಕಾಂತಾರದಂದ್ರೆ ಇಷ್ಟು ದೊಡ್ಡ ಸಿನಿಮಾ ಆಗಬೇಕಾದ್ರೆ ಆ ಥರದ ಲೊಕೇಶನ್ಗಳು, ಅಷ್ಟು ಜನ ಬಂದಿರ್ತಾರೆ, ಅವರೆಲ್ಲರೂ ನಮ್ಮನ್ನು ನಂಬಿ ಬಂದಿರ್ತಾರೆ, ನಾವು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತೀವಿ. ಸೊ ಯಾರಿಗೂ ಏನು ಕಿಂಚಿತ್ತು ಯಾರಿಗೂ ನೋವಾಗಬಾರ್ದು, ಯಾರಿಗೂ ಏನು ತೊಂದರೆ ಆಗಬಾರ್ದು ಅನ್ನೋ ಥರದಲ್ಲಿ ಪ್ರೇಯರ್ಗಳು ಬಿಟ್ಟರೆ, ಅಂದರೆ ಕಾಂತಾರ ಸಕ್ಸಸ್ ಆಗ್ಬೇಕಂತನೋ ಅದೆಲ್ಲ ಅಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಥರ ಭಯ ಭಕ್ತಿ ಶ್ರದ್ಧೆಯಿಂದ ಇಷ್ಟು ಡೆಡಿಕೇಟೆಡ್ ಆಗಿ ಒಂದು ಎಂಟೈರ್ ಟೀಮ್ ಒಂದು ಎಫರ್ಟ್ ಹಾಕಿ, ರಿಷಬ್ ಅವರು ಇಷ್ಟು ಡೆಡಿಕೇಟೆಡ್ ಆಗಿ ಒಂದು ತಪಸ್ತರ ಒಂದು ಸಿನಿಮಾನ ಮಾಡಿರೋದ್ರಿಂದ ಆ ರಿಸಲ್ಟ್ ಸಿಕ್ಕಿದೆ. ನಿಮ್ಗೆ ಇಷ್ಟ ಆದ ಸೀನ್ ಯಾವುದು ಮ್ಯಾಮ್ ಕಾಂತಾರದಲ್ಲಿ? ನನಗೆ ಇಂಟರ್ವಲ್ ಫೈಟ್ ತುಂಬ ಇಷ್ಟ. ಅದಾದಮೇಲೆ ಎಲ್ಲ ಸೀಕ್ವೆನ್ಸು ಇಷ್ಟ. ಅದೊಂದು ಟೈಗರ್ ಜೊತೆಗೆ ಜಂಪ್ ಮಾಡಿ ಎಂಟ್ರಿ, ಅದೆಲ್ಲದು ಇಷ್ಟ. ಓಕೆ, ಕಾಂತಾರದ ಬಗ್ಗೆ ಒಂದಷ್ಟು ಕ್ವಶನ್ಸ್ನ ಕೇಳಿದಾಯ್ತು. ಈಗ ರ್ಯಾಪಿಡ್ ಫೈರ್ ರೌಂಡ್ ಒಂದಷ್ಟು ಕ್ವಶನ್ಸ್ನ ಮ್ಯಾಮ್ಗೆ ಕೇಳ್ತೀನಿ, ಏನು ಹೇಳ್ತಾರೆ ನೋಡೋಣ. ಮ್ಯಾಮ್, ಮೊದಲನೇ ಪ್ರಶ್ನೆ ಎಲ್ಲರೂ ಕೇಳ್ತಾರೆ ಮ್ಯಾಮ್, ಇಬ್ಬರಲ್ಲಿ ಸಾರಿ ಕೇಳೋದು ಯಾರು ಫಸ್ಟ್? ರಿಷಬ್. ನೀವು ಸೋಲಲ್ಲ ಅನ್ನೋಂಗಾಯ್ತು. ಹಾಗಂತ ಅಲ್ಲ, ಅವರು ಬೇಗ ಕೇಳ್ತಾರೆ. ಆ ಥರ ನಮ್ಗೆ ಮಾತಾಡೋದು ಸ್ಟಾಪ್ ಮಾಡೋದು ಈ ಥರ ಎಲ್ಲ ಏನೂ ಇಲ್ಲ. ಸಮ್ಟೈಮ್ ನೆನಪೇ ಇರಲ್ಲ. ಹೆಲ್ದಿ ಡಿಸ್ಕಷನ್, ಹೆಲ್ದಿ ಆರ್ಗ್ಯುಮೆಂಟ್ಸ್. ಓಕೆ, ಈಗ ನಾವೇನಾದ್ರೂ ಮಾಡ್ತೀವಿ ಅಂತ ಹೇಳಿದಾಗ, ಯಾವ್ದಾದ್ರು ಒಂದು ಕೆಲಸ ಮಾಡ್ತೀವಿ ಅಂದಾಗ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಅದ್ ಹಂಗ್ ಮಾಡಿದ್ರೆ ಹೆಂಗಿರುತ್ತೆ, ಇದು ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ, ಎಷ್ಟು ದಿನ ನಿದ್ದೆ ಕೆಟ್ಟಿದ್ದೀರಾ? ನಿದ್ದೆ ಮಾಡದಿರುವಂತಹ ದಿನಗಳು ಎಷ್ಟು ಕಾಂತಾರ ಶೂಟಿಂಗ್ ಟೈಮ್ ಅಲ್ಲಿ? ಖಂಡಿತ ತುಂಬಾ ದಿನ. ಈಗ ಅಂದ್ರೆ ನೆಕ್ಸ್ಟ್ ಡೇ ಯಾವುದೋ ಒಂದು ನ್ಯೂ ಲುಕ್ ಸೆಟ್ ಆಗ್ಬೇಕಾಗಿರುತ್ತೆ. ಗುಲ್ಶನ್ ಅವ್ರು ಬರ್ಬೇಕಂದ್ರೆ ಬಾಲಿವುಡಿಂದ ಬರ್ತಿದ್ದಾರೆ, ಹೇಗಿರ್ತಾರೆ ಏನು, ಅದೆಲ್ಲ ಟೆನ್ಷನ್ಗಳು. ಆಮೇಲೆ ಒಂದು ವಾರ್ ಆಗ್ಬೇಕಾದ್ರೆ, ಆಮೇಲೆ ಜಯರಾಮ್ ಸರ್ ಸೀನಿಯರ್ ಆರ್ಟಿಸ್ಟ್, ಅದು ಒಂದು ಸ್ವಲ್ಪ ಟೆನ್ಷನ್ ಅನಿಸ್ತಿತ್ತು. ಮತ್ತೆ ವಾರ್ ಸೀಕ್ವೆನ್ಸ್ ಅಲ್ಲಿ ಸಾವಿರಾರು ಜನ ಬಂದ್ರಲ್ವಾ, ಆವಾಗ ಆ ಕಾಸ್ಟ್ಯೂಮ್ ಹ್ಯಾಂಡಲ್ ಮಾಡೋದು ನಿದ್ದೆನೇ ಬರ್ತಿರ್ಲಿಲ್ಲ. ಹೇಗೆ ಕಾಸ್ಟ್ಯೂಮ್ಸ್ ಮಾಡಿದೀವಿ, ಇಷ್ಟು ಕಷ್ಟಪಟ್ಟು ಪ್ರೊಡಕ್ಷನ್ ಮಾಡಿದೀವಿ, ಎಲ್ಲ ರೆಡಿ ಇದೆ, ಬಟ್ ಆನ್ ಟೈಮ್ ಅದನ್ನ ತೊಗೊಂಡೋಗಿ ಹಾಕಿಸಿ ಆ 7 o'clockಗೆ ಶಾರ್ಟ್ ರೆಡಿ ಮಾಡೋದಿದೆಯಲ್ಲ, ಇಟ್ಸ್ ಎ ಟಾಸ್ಕ್. ಆ ಥರ ತುಂಬ ದಿನಗಳು ಬಂದೋಗಿದೆ. ಆಮೇಲೆ ಮಳೆ ಬರ್ತಾ ಇತ್ತು. ನಮ್ದು ಆ ಪೋರ್ಟ್ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ಇಟ್ ವಾಸ್ ರೈನಿಂಗ್ ಸೋ ಹೆವಿಲಿ. ಅದರಲ್ಲಿ ನಮಗೆ 4-5 ಚೇಂಜ್ಗಳು ಬರ್ತಿತ್ತು. ಫಾರಿನರ್ ಕ್ಯಾರೆಕ್ಟರ್ಸ್ ಎಲ್ಲ ಇತ್ತು, ಅದನ್ನ ಅಲ್ಲಿ ಡ್ರೈ ಮಾಡಿ ರೆಡಿ ಮಾಡಿ ಕೊಡೋದಾಗಿರ್ಬೋದು. ಆ ಥರದ್ದೆಲ್ಲ ಟಾಸ್ಕ್ ಇತ್ತಲ್ಲ. ಸೊ ನಿದ್ದೆನೇ ಬರ್ತಿರ್ಲಿಲ್ಲ ರಾತ್ರಿ ಎಲ್ಲ. ಆಮೇಲೆ ಸಡನ್ ಆಗಿ ಏನೋ ನೆನಪಾಗುತ್ತೆ, ಏನೋ ಒಂದು ಮಿಸ್ ಆಗಿರುತ್ತೆ. ಅಲ್ಲೇ ಇರ್ತೀನಿ, ಬೇಸಿಂದಾನೆ ಅಲ್ಲಿವರೆಗೂ ಕೆಲಸ ಮುಗಿಸಿ ಮನೆಗೆ ಬಂದಿರ್ತೀನಿ, ಮಲ್ಕೊಂಡಿರ್ತೀನಿ, ಏನೋ ನೆನಪಾಗುತ್ತೆ. ಮಿಡ್ ನೈಟ್ ಎಲ್ಲ ನಾನು ನಂದು ಗ್ರೂಪಲ್ಲಿ ಇದೊಂದು ಮರ್ತೋಗಿದೆ, ಒಂಚೂರು ಟೇಕ್ ಕೇರ್ ಮಾಡಿ, ಇದೊಂಚೂರು ನೋಡಿ, ಇದೊಂಚೂರು ಫಿನಿಶ್ ಮಾಡಿ, ಈ ಥರದ್ದೆಲ್ಲ ಒಂದಿಷ್ಟು ಮೆಸೇಜ್ಗಳು ನೆನಪಾಗ. ಆಮೇಲೆ ನನ್ನ ಟೀಮೇಟ್ಸ್ ಎಲ್ಲ ಅವ್ರು ನಗ್ತಾ ಇರ್ತಾರೆ, ಮ್ಯಾಮ್ ನೀವು ರಾತ್ರಿನೂ ಮಲ್ಕೊಳ್ಳಲ್ವಾ, ಇದನ್ನ ಯೋಚನೆ ಮಾಡ್ಕೊಂಡಿರ್ತೀರ ಅಂತ. ಓಕೆ, ಇನ್ನು ರಿಷಬ್ ಈವರೆಗೂ ತುಂಬಾನೇ ಕಷ್ಟಪಟ್ಟು ಮಾಡಿರುವಂತಹ ಸೀನ್ ಅಂತ ಹೇಳಿದ್ರೆ ಯಾವ್ದು ಇಷ್ಟ ಆಯ್ತು ಈ ಚಾಪ್ಟರ್ ಅಲ್ಲಿ? ಇದಾಗಿರ್ಬೋದು ಅಥವಾ ಕಾಂತಾರ? ನನಗೆ ಕಾಂತಾರದಲ್ಲಿ ಅದು ಕಂಬಳ ಸೀನು, ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಇದರಲ್ಲಿ ಆಕ್ಷನ್ ಸೀಕ್ವೆನ್ಸ್ಗಳು ನನಗೆ ತುಂಬಾ ಇಷ್ಟ ಆಯ್ತು. ಇಂಟರ್ವಲ್ ಫೈಟ್ ಆಗಿರ್ಬೋದು, ಚಾರಿಯಟ್ ಫೈಟು, ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ಅದು ತುಂಬಾ ಇಷ್ಟ. ಓಕೆ, ಕಾಂತಾರ ಮೂವಿ ರಿಲೀಸ್ ಆದಾಗ ಒಂದು ಪ್ರೀಮಿಯರ್ ಶೋ ಏನಿರುತ್ತೆ, ಅದರಲ್ಲಿ ರಕ್ಷಿ ಶೆಟ್ಟಿ ಅವರು ರಿಷಬ್ ಸರ್ನ ಬಂದು ತಪ್ಕೊಂಡ್ರು ಅಷ್ಟು ಪ್ರೀತಿಯಿಂದ. ಆದ್ರೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಮಿಸ್ ಆದ್ರು. ನೀವೆಷ್ಟು ಮಿಸ್ ಮಾಡ್ಕೊಂಡ್ರಿ ನಿಮ್ಮ ಅಣ್ಣನ?
ತುಂಬಾ ಮಿಸ್ ಮಾಡ್ಕೊಂಡೆ. ಅವ್ರು ಇವಾಗ US ಅಲ್ಲಿ ಇದ್ದಾರೆ, ಅವ್ರದ್ದು ಸ್ಕ್ರಿಪ್ಟ್ ಮೇಲೆ ವರ್ಕ್ ನಡೀತಾ ಇದೆ. ಸೊ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅಲ್ಲಿಗೆ ಮತ್ತೆ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಪ್ರಗತಿ ಮ್ಯಾಮ್ ವರ್ಕ್ ಮಾಡೋದು ಪಕ್ಕ ಅನ್ನಂಗೆ. ಯಾಕಂದ್ರೆ ಚಾರ್ಲಿ ಆದ್ಮೇಲೆ ನೆಕ್ಸ್ಟ್ ಅವ್ರು ವರ್ಕ್ ಮಾಡ್ತಿರೋದು. ಚಾರ್ಲಿ ಕಿರಣ್ ರಾಜ್ ಅವ್ರ ಪ್ರಾಜೆಕ್ಟ್. ಇದು ರಿಚರ್ಡ್ ಆಂಟೋನಿ ಚಿಂಟು ಅಣ್ಣನೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಓಕೆ, ಈಗ ಕಾಂತಾರ ಆದ್ಮೇಲೆ ಒಂದಷ್ಟು ಸ್ಟೋರೀಸ್ ಗಳಂತೂ ಬಂದೇ ಬಂದಿರುತ್ತೆ ರಿಷಬ್ ಸರ್ ಅವ್ರ ಹತ್ರ. ಸೊ ಆ ಒಂದು ಸ್ಟೋರಿ ಸೆಲೆಕ್ಷನ್ ವಿಚಾರದಲ್ಲಿ ರಿಷಬ್ ಸರ್ ಅವರು ಪ್ರಗತಿ ಮ್ಯಾಮ್ ಸಜೆಷನ್ ಕೇಳ್ತಾರ ಅಂತ? ಕೇಳ್ತಾರೆ. ಇಬ್ರು ಡಿಸ್ಕಸ್ ಮಾಡ್ಬಿಟ್ಟೆ ಡಿಸೈಡ್ ಮಾಡ್ತೀವಿ. ಲೈಕ್ ಎನಿ ಡಿಸಿಷನ್ ನಾವಿಬ್ರು ಅದು ಮೈಂಡ್ ಶೇರಿಂಗ್ ಇದೆ ಎಲ್ಲಾ ವಿಚಾರಗಳಲ್ಲೂ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಹಬ್ಬದ ದಿನ ನಮ್ಮ ಜೊತೆಗೆ ಬಂದು ರಿಷಬ್ ಸರ್ ಅವರ ಬಗ್ಗೆ ಕಾಂತಾರ ಚಾಪ್ಟರ್ 1 ನಲ್ಲಿ ಪಟ್ಟಂತಹ ಕಷ್ಟದ ಬಗ್ಗೆ, ಅದಕ್ಕೆ ಸಿಕ್ಕಂತಹ ಪ್ರತಿಫಲದ ಬಗ್ಗೆ ತುಂಬಾ ಅದ್ಭುತವಾಗಿ ಹಂಚ್ಕೊಂಡಿದ್ದೀರಾ ನಿಮ್ಮ ಮೆಮೊರೀಸ್ನ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಕ್ಸ್ ಆಫೀಸ್ ಅಲ್ಲಿ ಕಾಂತಾರ ಕಲೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗ್ತಾ ಇದೆ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ, ನೋಡದೇ ಇರುವಂತಹ ಪ್ರೇಕ್ಷಕರಿಗೆ, ಮತ್ತೆ ಮತ್ತೆ ನೋಡ್ತಿರುವಂತಹ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ರು ತುಂಬಾ ಸಪೋರ್ಟ್ ಮಾಡಿದೀರಾ. ನಿಮ್ ಸಪೋರ್ಟ್ ಇಂದಾನೆ ಕಾಂತಾರ ಒಂದು ಸ್ಮಾಲ್ ರೀಜನಲ್ ಮೂವಿ ಆಗಿದ್ದನ್ನ ನೀವೆಲ್ಲರೂ ಇಲ್ಲಿ ಕೈ ಹಿಡಿದು ಸಪೋರ್ಟ್ ಮಾಡಿರೋದಕ್ಕೆ ಅದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಯ್ತು. ಸೊ ಇವತ್ತಿಗೆ ಈ ಸಿನಿಮಾಗೂ ನೀವೆಲ್ಲರೂ ಇಷ್ಟ ಆಶೀರ್ವಾದ ಮಾಡ್ತಾ ಇದ್ದೀರಾ. ಯಾರ್ಯಾರು ತುಂಬಾ ಸಲ ನೋಡ್ತಾ ಇದ್ದೀರಾ, ಸಿಕ್ದಾಗೆಲ್ಲ ಹೇಳ್ತಾರೆ ಮ್ಯಾಮ್ 4 times ಆಯ್ತು 5 times ಆಯ್ತು ಅಂತ. ಇನ್ನೂ ಜಾಸ್ತಿ ಸಲ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟರ್ಗೆ ಬಂದು ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದೀವಿ. ದಯವಿಟ್ಟು ಥಿಯೇಟರ್ಗೆ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.